ಡಿಕ್ಲೇಟರ್ ದಿನ ಅಂದರೆ ಮನಸ್ಸಿನೊಳಗೆ ಸಂಗ್ರಹ ಆಗಿರೋ ಅಗತ್ಯವಿಲ್ಲದ ಯೋಚನೆಗಳು, ಒತ್ತಡಗಳು, ಗೊಂದಲಗಳು ಇವುಗಳನ್ನೆಲ್ಲ ಗುರುತಿಸಿ ಸರಿಪಡಿಸಲಿಕ್ಕೆ ನಿಗದಿಪಡಿಸಿಕೊಂಡಿರ್ತಕ್ಕಂತಹ ಒಂದು ವಿಶೇಷ ಸಮಯ. ಯಾಕೆ ಈ ವಿಶೇಷ ಸಮಯವನ್ನು ಕೊಡಬೇಕು ಅಂತ ಹೇಳಿದರೆ, ಮನೇಲಿರ್ತಕ್ಕಂಥ ಫೋನು, ರೂಮು, ಬ್ಯಾಗು, ವಸ್ತುಗಳು, ಅಡುಗೆ ಮನೆ ಪ್ರತಿಯೊಂದು ವಸ್ತುವನ್ನು ನಾವು ರೀಸೆಟ್ ಮಾಡ್ತೀವಿ ಅಲ್ವಾ. ಪ್ರತಿದಿನ ಕ್ಲೀನ್ ಮಾಡ್ತೀವಿ, ಅದನ್ನು ನಮಗೆ ಅನುಕೂಲಕರವಾದಂತಹ ರೀತಿಯಲ್ಲಿ ಅದನ್ನು ರೀಸೆಟ್ ಮಾಡ್ಕೊಳ್ತೀವಿ. ಹಾಗೆಯೇ ಮನಸ್ಸಿನಲ್ಲಿರುವ ಎಲ್ಲ ಗೊಂದಲಗಳನ್ನು, ಯೋಚನೆಗಳನ್ನು, ಬೇಡದೇ ಇರ್ತಕ್ಕಂಥ ಆಲೋಚನೆಗಳನ್ನು ಸಾರ್ಟ್ ಔಟ್ ಮಾಡಿ ರೀಸೆಟ್ ಮಾಡ್ತಕ್ಕಂತಹ ವಿಚಾರನೇ ಈ ಡೆಕ್ಲಟರ್ ಸಮಯ ಅಥವಾ ಡೇ. ಹೇಗೆ ಮನಸ್ಸನ್ನು ರೀಸೆಟ್ ಮಾಡೋದು ಅಂತಾದರೆ, ಪ್ರಪ್ರಥಮವಾಗಿ ನೀವು ಒಂದು ಶಾಂತ ಸಮಯವನ್ನು ಆರಿಸ್ಕೊಳ್ಳಿ. ಯಾರೂ ಅಡ್ಡಿಪಡಿಸಬಾರ್ದು. ನಿಮಗೆ ಸಮಯದಲ್ಲಿ ನೀನೊಬ್ಬನೇ ಇರಬೇಕು, ಶಾಂತವಾದ ಮನಸ್ಥಿತಿ ಇರಬೇಕು. ಯಾವುದೇ ಅಡೆತಡೆಗಳಿಲ್ಲದಿರ್ತಕ್ಕಂತಹ 15ರಿಂದ 30 ನಿಮಿಷಗಳನ್ನು ಆರಿಸ್ಕೊಳ್ಳಿ. ಫಸ್ಟಿಗೆ ಆರಿಸ್ಕೊಂಡ್ರಾ? ಈಗ ನಿಮ್ಮ ಯೋಚನೆಗಳನ್ನು ಬರೀಲಿಕ್ಕೆ ಶುರು ಮಾಡಿ. ನಿಮಗೆ ಕಾಡ್ತಿರೋ ಚಿಂತೆ, ಭಯ, ನೀವು ಮಾಡಿರುವ ಅಪೂರ್ಣ ಕೆಲಸಗಳು, ನಿಮ್ಮ ತಪ್ಪುಗಳು ಎಲ್ಲವನ್ನು ಸಹ ಒಂದು ಕಾಗದದಲ್ಲಿ ಇಳಿಸಿ ಎಲ್ಲ ಬರಿತಾ ಕೂತ್ಕೊಳ್ಳಿ. ಬರ್ದ್ರಾ? ಈಗ ವರ್ಗೀಕರಣ ಶುರು ಮಾಡಿ. ನೀವು ಏನೇನು ಪಟ್ಟಿ ಮಾಡಿದ್ದೀರೋ ಆ ಪಟ್ಟಿಯಲ್ಲಿ ಇರ್ತಕ್ಕಂತಹ ವಿಷಯಗಳಲ್ಲಿ ನನ್ನ ನಿಯಂತ್ರಣದಲ್ಲಿ ಇರುವವು ಯಾವುದು, ನನ್ನ ನಿಯಂತ್ರಣದಲ್ಲಿ ಇಲ್ಲದೆ ಇರುವಂಥವು ಯಾವುದು ಅನ್ನುವಂತಹ ವರ್ಗೀಕರಣವನ್ನು ಮಾಡಿ. ಜೀವನದ ಪ್ರತಿಯೊಂದು ವಿಷಯದಲ್ಲಿಯೂ ಸಹ ನಮ್ಮ ನಿಯಂತ್ರಣದಲ್ಲಿರುವ ವಿಷಯಗಳು, ನಮ್ಮ ನಿಯಂತ್ರಣದ ಮಿತಿಯನ್ನು ಮೀರಿದ ವಿಷಯಗಳು ಅಂತ ಇದ್ದೇ ಇರುತ್ತೆ. ಅವು ಒಂದೇ ನಾಣ್ಯದ 2 ಮುಖಗಳು. ಒಂದನ್ನು ಹೊರತುಪಡಿಸಿ ಇನ್ನೊಂದು ಇರೋದಿಲ್ಲ. ಉದಾಹರಣೆ ಒಂದು ಹೇಳ್ತೀನಿ ಕೇಳಿ. ಈಗ ಪರೀಕ್ಷೆಗೆ ನೀವು ರೆಡಿ ಆಗ್ತಾ ಇದ್ದೀರಾ. ಪರೀಕ್ಷೆಗೆ ಓದ್ಕೊಳ್ಳೋದು ನಿಮ್ಮ ನಿರ್ಧಾರ, ನಿಮ್ಮ ತೀರ್ಮಾನಕ್ಕೆ ಹಾಗೂ ನಿಮ್ಮ ಮಿತಿಗೆ ಒಳಪಟ್ಟಿದೆ. ಅದು ನಿಮ್ಮ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಇನ್ನು ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವೆಶ್ಚನ್ ಪೇಪರ್, ಆ ಕ್ವೆಶ್ಚನ್ ಪೇಪರು ಎಷ್ಟು ಕಠಿಣವಾಗಿರಬೇಕು, ಹೇಗಿರಬೇಕು ಅನ್ನೋದು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ಪ್ರತಿಕ್ರಿಯೆ, ನೀವು ಯಾವಾಗಲೂ ಸಹ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನೇ ಕೊಡ್ತೀರಾ ಅಂತ ಇಟ್ಕೊಳ್ಳೋಣ. ಆದರೆ ನಿಮ್ಮ ಪ್ರತಿಕ್ರಿಯೆ ಸಕಾರಾತ್ಮಕವಾಗಿ ಇದ್ದರೂ ಸಹ ಬೇರೆಯವರು ನಿಮ್ಮ ಬಗ್ಗೆ ಕೊಡ್ತಕ್ಕಂತಹ ಪ್ರತಿಕ್ರಿಯೆಗಳು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ. ಅದು ಸಕಾರಾತ್ಮಕವಾಗಿಯೇ ಇರುತ್ತೆ ಅನ್ನೋದನ್ನು ಹೇಳೋದಕ್ಕೆ ಆಗೋದಿಲ್ಲ. ಅದನ್ನು ನಿಯಂತ್ರಿಸೋದಕ್ಕೂ ನಿಮ್ಗೆ ಆಗೋದಿಲ್ಲ. ಉದಾಹರಣೆ ಹೇಳ್ತೀನಿ. ನೀವು ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ಸ್ತೀರಾ, ಎಲ್ಲರನ್ನೂ ಪ್ರೀತಿಸ್ತೀರಾ, ಗೌರವದಿಂದ ನಡೆಸ್ಕೊಳ್ತೀರಾ. ಆದರೆ ಎಲ್ಲರೂ ನಿಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು ಅನ್ನೋದು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ. ಇನ್ನು ನಿಮ್ಮ ಅಭ್ಯಾಸಗಳು, ನಿನ್ನ ಅಭ್ಯಾಸಗಳಲ್ಲಿ ನೀನು ನಿದ್ರೆ ಮಾಡೋ ಸಮಯ, ವ್ಯಾಯಾಮ ಮಾಡೋ ಸಮಯ, ನೀನು ಉಪಯೋಗಿಸ್ತಕ್ಕಂತಹ ಬಟ್ಟೆಗಳು, ನೀನು ತೆಗೆದುಕೊಳ್ತಕ್ಕಂಥ ಆಹಾರಗಳು, ನಿನ್ನ ಫೋನ್ ಬಳಕೆ ಎಲ್ಲದರ ಮೇಲೂ ಸಹ ನಿನ್ನ ನಿಯಂತ್ರಣ ಇದೆ. ತುಂಬ ಸರಳವಾಗಿ ನಿಮ್ಮ ನಿಯಂತ್ರಣದಲ್ಲಿ ಇರುವಂಥವು ಯಾವುದ್ಯಾವುದು ಅನ್ನೋದನ್ನು ಗುರುತಿಸ್ಬೋದು. ನಿನ್ನ ದೃಷ್ಟಿಕೋನ, ವಿಫಲತೆಯನ್ನು ನೀನು ಸೋಲಾಗಿ ನೋಡ್ತೀಯಾ ಅಥವಾ ಪಾಠವಾಗಿ ತಗೊಳ್ತೀಯಾ, ಇವೆರಡೂ ಸಹ ನಿನ್ನ ನಿಯಂತ್ರಣದಲ್ಲಿ ಇದೆ. ಹಾಗೆಯೇ ನಿನ್ನ ಮಾತುಗಳು, ಕಠಿಣವಾಗಿ ಮಾತಾಡ್ತೀಯಾ ಅಥವಾ ಮೃದುವಾಗಿ ಮಾತಾಡ್ತೀಯಾ ಅನ್ನೋದು ಸಹ ನಿನ್ನ ನಿಯಂತ್ರಣದಲ್ಲಿ ಇದೆ. ಇನ್ನು ನಿನ್ನ ಅಭ್ಯಾಸಗಳು, ಊಟದ ಸಮಯ, ನಿದ್ರೆ ಸಮಯ, ವ್ಯಾಯಾಮ ಸಮಯ, ಫೋನ್ ಬಳಕೆ, ನೀನು ಬರ್ತಕ್ಕಂತಹ ಬಟ್ಟೆಗಳು, ನೀನು ಊಟ ಮಾಡ್ತಕ್ಕಂಥ ರೀತಿ, ತೆಗೆದುಕೊಳ್ತಕ್ಕಂಥ ಆಹಾರ ಎಲ್ಲವೂ ಸಹ ನಿನ್ನ ನಿಯಂತ್ರಣದಲ್ಲಿ ಇರುತ್ತೆ. ನಿನ್ನ ಪ್ರತಿಕ್ರಿಯೆ ಸಹ, ಯಾರಾದರೂ ಟೀಕೆ ಮಾಡಿದಾಗ ಜೋರಾಗಿ ಕೋಪ ಬರುತ್ತಾ ನಿನಗೆ, ಅಥವಾ ಅದನ್ನು ಶಾಂತವಾಗಿ ತಗೊಳ್ತೀಯಾ, ಅದನ್ನು ಸಕಾರಾತ್ಮಕವಾಗಿ ತಗೊಳ್ತೀಯಾ, ಇದೆಲ್ಲವೂ ಸಹ ನಿನ್ನ ನಿಯಂತ್ರಣದಲ್ಲೇ ಇದೆ. ನಿನ್ನ ಪ್ರಯತ್ನ, ಯಾವುದೋ ಒಂದು ದೊಡ್ಡ ಪರೀಕ್ಷೆ ಕಟ್ಟಿರ್ತೀಯ, ಯಾವುದೋ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಅಂತ ಇರ್ತೀಯ, ಆ ಪರೀಕ್ಷೆಗೆ ಓದ್ಕೊಳ್ಳೋದಾಗಲಿ, ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡೋದಾಗಲಿ ಎಲ್ಲವೂ ಸಹ ನಿನ್ನ ನಿಯಂತ್ರಣದಲ್ಲಿಯೇ ಇದೆ. ಹಣಕಾಸಿನ ವ್ಯವಹಾರ, ಅದು ಸಹ ಕಂಪ್ಲೀಟಾಗಿ ನಿನ್ನ ನಿಯಂತ್ರಣದಲ್ಲಿಯೇ ಇದೆ. ಇವು ನಮ್ಮ ನಿಯಂತ್ರಣದಲ್ಲಿರ್ತಕ್ಕಂಥ ಕೆಲವಷ್ಟು ಉದಾಹರಣೆಗಳು. ಇನ್ನು ಯಾವುದ್ಯಾವ್ದು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಅನ್ನೋದನ್ನು ನೋಡೋದಾದರೆ,
ಇತರರ ಅಭಿಪ್ರಾಯ. ಎಲ್ಲರೂ ನಿನ್ನನ್ನು ಇಷ್ಟಪಡಲೇಬೇಕಂತ ಏನೂ ಇಲ್ಲ. ನಾವು ನಿರೀಕ್ಷೆ ಮಾಡ್ಬೋದು ಅಷ್ಟೇ. ನಿರೀಕ್ಷೆ ಮಾಡಿದ್ದೆಲ್ಲ ನಮ್ಗೆ ದೊರಿಬೇಕು ಅಂತ ಇಲ್ಲ. ಬೇರೆಯವರಿಂದ ನಮಗೆ ಬರ್ತಕ್ಕಂತಹ ಗೌರವಗಳನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅದನ್ನು ನಿಯಂತ್ರಣ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇನ್ನು ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು, ಏನೇನೋ ಕೆಲಸಗಳು ಆಗಿರ್ತವೆ, ತಪ್ಪುಗಳು ನಡೆದಿರ್ತವೆ, ಅದನ್ನು ಪುನಃ ವಾಪಸ್ ತರೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಅದನ್ನು ಸರಿದಾರಿಗೆ ತರೋದಕ್ಕೂ ಸಹ ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಆ ತಪ್ಪಿನಿಂದ ಪಾಠ ಕಲಿತು ಮುಂದೆ ತಪ್ಪು ಮಾಡದೇ ಇರೋವಂತಹ ಮನಸ್ಥಿತಿಯನ್ನು ತಂದುಕೊಳ್ಳೋದು ನಮ್ಮ ನಿಯಂತ್ರಣದಲ್ಲೇ ಇದೆ. ಹವಾಮಾನ ಮತ್ತು ಪರಿಸ್ಥಿತಿ, ಹೊರಗಡೆ ಆಗ್ತಕ್ಕಂತಹ ಪರಿಸ್ಥಿತಿಗಳ ಮೇಲೆ ಖಂಡಿತವಾಗಿಯೂ ನಮ್ಮಲ್ಲಿ ನಿಯಂತ್ರಣ ಇರೋದಿಲ್ಲ. ಹಾಗೆಯೇ ಹವಾಮಾನ ಪರಿಸ್ಥಿತಿಯಲ್ಲಿಯೂ ಸಹ ನಾವು ನಿಯಂತ್ರಣವನ್ನು ತಗೊಳ್ಳೋಕ್ಕೆ ಆಗೋದಿಲ್ಲ. ಇತರರ ವರ್ತನೆ, ಯಾರಾದರೂ ಅಸಹ್ಯವಾಗಿ ವರ್ತಿಸೋದನ್ನು ನೀನು ನೇರವಾಗಿ ನಿಯಂತ್ರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಮಗದು ಇಷ್ಟ ಇರಲಿ ಇಲ್ಲದೇ ಇರಲಿ, ಅವರ ವರ್ತನೆಗಳ ಮೇಲೆ ನಿಯಂತ್ರಣ ತೊಗೊಂಡ್ಬಿಟ್ಟು ನಮಗೆ ಫಾರ್ ಆಗುವ ಹಾಗೆ, ನಮಗೆ ಇಷ್ಟ ಆಗುವ ಹಾಗೆ ನಡ್ಕೊಳ್ಳೋ ಹಾಗೆ ಮಾಡ್ತಕ್ಕಂಥದ್ದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಇನ್ನು ಫಲಿತಾಂಶದ ಎಲ್ಲ ಅಂಶಗಳು, ಜೀವನದಲ್ಲಿ ಪ್ರತಿಯೊಂದು ಬರ್ತಕ್ಕಂಥ ಫಲಿತಾಂಶಗಳಲ್ಲಿ ನಾವು ಎಲ್ಲ ಅಂಶಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಒಂದು ಸಂದರ್ಶನ ಇದೆ. ಆ ಸಂದರ್ಶನಕ್ಕೆ ನಾವು ಪ್ರಿಪೇರ್ ಆಗ್ಬೋದು, ಒಳ್ಳೆ ರೀತಿಯಲ್ಲಿ ಸಂದರ್ಶನವನ್ನು ಎದುರಿಸ್ಬೋದು. ಆದರೆ ಆ ಸಂದರ್ಶನದ ಅಂತಿಮ ನಿರ್ಧಾರ ಅಥವಾ ತೀರ್ಮಾನ ಬೇರೆಯವ್ರದ್ದೇ ಆಗಿರುತ್ತೆ. ಅದರ ಮೇಲೆ ನಮಗೆ ನಿಯಂತ್ರಣ ಇರೋದಿಲ್ಲ. ಡಿಕ್ಲೇಟರ್ ದಿನದ 4ನೆಯ ಅಂಶ ಬಿಡುವ ನಿರ್ಧಾರವನ್ನು ತೆಗೆದುಕೊಳ್ಳೋದು. ನಿಯಂತ್ರಣದಲ್ಲಿ ಇಲ್ಲದೆ ಇರ್ತಕ್ಕಂತಹ ವಿಚಾರಗಳನ್ನು ಮನಸ್ಸಿನಿಂದ ಕಿತ್ತು ಬಿಸಾಡ್ತಕ್ಕಂತಹ ವಿಚಾರ ಮನಪೂರ್ವಕವಾಗಿ ಬಿಟ್ಟುಬಿಡಬೇಕು. ಯಾಕಂದರೆ ನಿಯಂತ್ರಣದಲ್ಲೇ ಇಲ್ಲದ ವಸ್ತುಗಳ ಮೇಲೆ ನಾವು ಹತೋಟಿಯನ್ನು ಸಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಸುಮ್ಮನೆ ನಮ್ಮ ಮನಸ್ಸಿನ ಮೇಲೆ ದೊಡ್ಡ ಹೊರೆಯಾಗಿ ಕೂತಿರುತ್ತೆ. ಅದನ್ನು ಬಿಟ್ಟು ಬಿಡುವಂತಹ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು. 5ನೇ ಅಂಶ, ಸಣ್ಣ ಕ್ರಮ ನಿಗದಿ ಮಾಡೋದು. ನಿಯಂತ್ರಣದಲ್ಲಿ ಇರುವ ಸಮಸ್ಯೆಗೆ ಒಂದು ಸಣ್ಣ ಆ್ಯಕ್ಷನ್ ಪ್ಲ್ಯಾನ್ ಅಥವಾ ಆ್ಯಕ್ಷನ್ ಸ್ಟೆಪ್ ಮಾಡ್ತಕ್ಕಂಥದ್ದು. ಯಾವ ವಿಷಯ ನಮ್ಮ ನಿಯಂತ್ರಣದಲ್ಲಿ ಇದೆಯೋ, ಆ ವಿಷಯವನ್ನು ಬದಲಿಸಲು ನಮಗೆ ಸಾಧ್ಯ ಇದೆಯೋ, ಅದನ್ನು ಇಂಪ್ರೂವ್ ಮಾಡಿ ಹೆಚ್ಚು ಫಲಗಳನ್ನು ಪಡೀಲಿಕ್ಕೆ ಸಾಧ್ಯ ಇದೆಯೋ, ಇಂಥವುಗಳ ಬಗ್ಗೆ ಒಂದು ಸಣ್ಣ ಕ್ರಮವನ್ನು ನಿಗದಿ ಮಾಡ್ತಕ್ಕಂಥದ್ದು. ಅಲ್ಲಿ ಬೇಕಾಗ್ತಕ್ಕಂತಹ ಸಂಪನ್ಮೂಲಗಳು, ಹಣಕಾಸು, ಎಲ್ಲ ವಿಚಾರಗಳನ್ನು ನಾವು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬದಲಾಯಿಸಿಕೊಂಡು ಹಗುರವಾಗ್ತಕ್ಕಂತಹ ಫಲವನ್ನು ಹೆಚ್ಚು ಪಡಿತಕ್ಕಂತಹ ವಿಷಯ ಇದು. ಡಿಕ್ಲೇಟರ್ ದಿನದ ದಿನ ಅಂದರೆ ಡಿಕ್ಲೇಟರ್ ದಿನ ಮನಸ್ಸಿಗೆ ಸ್ವಚ್ಛತೆಯನ್ನು ಕೊಡ್ತಕ್ಕಂತಹ ದಿನ ಹಾಗೂ ಸ್ಪಷ್ಟತೆಯನ್ನು ಕೊಡ್ತಕ್ಕಂತಹ ದಿನ. ಹಾಗಾದರೆ ಇದರ ಫಲ ಏನು? ನಾವು ಈ ಹಿಂದೆ ಮಾತಾಡಿದಂಥ ವಿಚಾರಗಳನ್ನೆಲ್ಲವನ್ನೂ ನಾವು ಗಣನೆಗೆ ತಗೊಂಡು ಹೇಳೋದಾದರೆ ಮನಸ್ಸು ಹಗುರ ಆಗುತ್ತೆ, ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತೆ, ಅಲೆಮಾಳೆ ಕಡಿಮೆ ಆಗುತ್ತೆ. ಅಲೆಮಾಳೆ ಅಂದರೆ ಮನಸ್ಸಿನ ಒಳಗಿನ ಗೊಂದಲ, ಅಶಾಂತಿ, ಅಸ್ಥಿರತೆ ಎಂಬಂತಹ ಸ್ಥಿತಿ. ಸರಳವಾಗಿ ಹೇಳಬೇಕು ಅಂದರೆ ಮನಸ್ಸು ಶಾಂತಿಯಾಗಿರದೆ ಯೋಚನೆಗಳು, ಭಾವನೆಗಳು, ಚಿಂತನೆಗಳು ಎಲ್ಲವೂ ಒಂದೇ ಸಮಯದಲ್ಲಿ ಕಲೆತು ಅಸ್ತವ್ಯಸ್ತವಾಗ್ತಕ್ಕಂತಹ ಅನುಭವವನ್ನು ಕೊಡ್ತಕ್ಕಂತಹ ವಿಚಾರ. ಉದಾಹರಣೆ ಹೇಳ್ತೀನಿ ಕೇಳಿ. ಪರೀಕ್ಷೆಗೂ ಮುನ್ನ ಏಕಾಗ್ರತೆ ಕಳೆದುಕೊಂಡು ಗಾಬರಿ ಆಗೋದು, ಯಾವುದಾದ್ರೂ ನಿರ್ಧಾರ ತಗೊಳ್ಬೇಕು ಅಂದಾಗ ಒಳಗೊಳಗೆ ತಳಮಳ ಆಗೋದು, ಕಾರಣವಿಲ್ಲದೆ ಅಶಾಂತಿಯಾಗಿ ಮನಸ್ಸಿಗೆ ಕಿರಿಕಿರಿ ಅನಿಸೋದು, ಇವೆಲ್ಲವೂ ಸಹ ಅಲೆಮಾಳೆಗಳು ಅಂತ ಅನಿಸ್ತವೆ. ಅಲೆಮಾಲೆಗಳಿಗೆ ಸಮಾನಾರ್ಥಕ ಪದಗಳನ್ನು ಕೊಡೋದಾದರೆ ಗೊಂದಲ, ತಳಮಳ, ಅಶಾಂತಿ, ಅಸ್ತವ್ಯಸ್ತತೆ ಅಂತಕ್ಕಂಥ ಪದಗಳನ್ನು ಕೊಡಬಹುದು. ಡಿಕ್ಲೇಟರ್ ದಿನ ಹೇಳುತ್ತೆ, ನಿಯಂತ್ರಿಸಬಹುದಾದುದರಲ್ಲಿ ಶ್ರಮಿಸು, ನಿಯಂತ್ರಿಸಲಾಗದಿದ್ದರಲ್ಲಿ ಶಾಂತಿಯಿಂದ ಇರು, ಮರೆತು ಬಿಡು, ಹೆಚ್ಚು ಆಲೋಚನೆಗಳನ್ನು ಮಾಡಬೇಡ. ಇದಾಗಿತ್ತು ಇಂದಿನ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಆದಷ್ಟು ಫಾರ್ವರ್ಡ್ ಮಾಡಿ. ನಮಸ್ಕಾರ.